ಮೇಕಪ್ ಮಾಡ್ಕೊಂಡಿಲ್ಲ ಅಂತೆ ಗೈಸ್, ಅದಕ್ಕೆ ಕೈ ಮಾಡ್ಕೊಂಬಸ್ತ. ಮಜ್ಜಿ ಊರು ಯಾವ್ದಪ್ಪ ಅಂತಂದ್ರೆ ಗೈಸ್ ಇದೇ ಊರು ಕೃಷ್ಣ ದೊಡ್ಡಿ. ಹೇಳ್ಬಿಟ್ಟು ಬರ್ತೀನಿ ಅಂತ ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು ಸಂಗಾಡ್ತೀನಿ ನಮ್ಮ ಬಾಸ್ ಅನ್ಕೊಂಡು ಪೇಪರ್ ಇಟ್ಕೊಂಡ್ ಬಂದವಳೆ. ಇದೊಂದು ಚೆನ್ನಾಗಿದೆ, ಒಳಗಡೆ ಬಿಡ್ತಾರೆ, ಫೋಟೋ ಶೂಟ್ಗಾಗ್ಲಿ ರೀಲ್ಸ್ಗಾಗ್ಲಿ ಮಾಡ್ಕೋಬೋದು. ಸೆಲೆಬ್ರಿಟೀಸ್ ನಮ್ದು ಬ್ಯಾಡ್ ಟೈಮ್ ಹೆಂಗ್ ಶುರು ಆಗೈತೆ ಅಂದ್ರೆ ಬ್ಯಾಡ್ ಲಕ್ ನನಗಂತೂ. ಕೋಳಿಲಿ ಅಭ್ಯಾಸ ಮಾಡ್ಬಿಡೋಣ ಹೇಳು ಅಂತ ಹೇಳ್ತಾಳೆ. ನಮಸ್ಕಾರ ಕರ್ನಾಟಕ ಸೆಲೆಬ್ರಿಟೀಸ್. ಸಂಡೇ ಏನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾಕೆ ಬೇಕದು? ಇವತ್ತಿನ ಬ್ಲಾಗ್ ಏನಂತಂದ್ರೆ, ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಊರು ಯಾವ್ದಪ್ಪ ಅಂತಂದ್ರೆ ಹೇಳ್ತೀನಿ ಮುಂದೆ. ಇರಿಟೇಷನ್ ಕಣ್ರಿ. ಸೊ ಸ್ಕಿಪ್ ಮಾಡಬೇಡಿ, ವಾಚ್ ಮಾಡಿ ಅಂತ ಹೇಳ್ತಾ ನೋಡಿ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಸಿಂಪಲ್ ಅಲ್ವಾ? ಅದು ಹಳ್ಳಿನೂ ಅಲ್ಲ, ಸಿಟಿ ಹಳ್ಳಿ ಎರಡು ಮಿಕ್ಸ್ ಥರದ್ದು. ಸೊ ನಾನು ಸಿಂಪಲಾಗಿ ಹಿಂಗೆ ರೆಡಿ ಆಗಿದ್ದೀನಿ. ಯಾವುದೋ ಫಂಕ್ಷನ್ ಇತ್ತು ಅಂದರೆ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಮನೇಲಿರೋವಾಗ ಇಲ್ಲ ಕ್ರಿಕೆಟು ಇದೆಲ್ಲ ಆಡೋಕ್ಕೆ ಹೋದಾಗ ನಾನು ಟೀ ಶರ್ಟ್ಸು, ಶಾರ್ಟ್ಸು, ನೈಟ್ ಪ್ಯಾಂಟು ಇಷ್ಟೇ ನಂದು ಡ್ರೆಸ್ಸಿಂಗ್ ಸೆನ್ಸು. ರೇರ್ ಫಂಕ್ಷನ್ಗೆ ಏನಾದರೂ ಹೋದರೆ ಮಾತ್ರ ಶರ್ಟು ಆ ಥರ ಹಾಕೋದು. ಸೊ ಇಲ್ಲ ಅಂತಂದರೆ ನಂದು ಇದೇ ಕಾಸ್ಟ್ಯೂಮು, ಇದೇ ಔಟ್ಫಿಟ್ಟು. ಸೊ ಬನ್ನಿ ಹೋಣ. ಸೆಲೆಬ್ರಿಟೀಸ್ ನಮ್ಮದು ಬ್ಯಾಡ್ ಟೈಮ್ ಹೆಂಗೆ ಶುರು ಆಗೈತೆ ಅಂದರೆ ಬ್ಯಾಡ್ ಲಕ್ ನನಗಂತೂ. ಪಂಚರು ಹಿಂದೆಗಡೆ ಟೈರ್ 4 ಆಗಿಬಿಟ್ಟವೆ ಒಟ್ಟು. ಈಗ ಅಲ್ಲಿಂದ ಹಂಗೆ ಬಂದಿದ್ದೀನಿ. ನೆನ್ನೆನೇ ಹೇಳ್ದೆ ಒಂದು ಪಂಚರ್ ಆಗೈತೆ ಅಂತ, ಏರ್ ಹೊಡ್ಕೊಂಡು ಓಡಿಸಿ ಅಂತಂದ. ಬಟ್ ಅಷ್ಟಪ್ಪದ ಮಳೆ ಚುಚ್ಚೈತೆ ಅಂತ ಗೊತ್ತಿರಲಿಲ್ಲ. ಈಗ ನೋಡಿದ್ರೆ ಸಕ್ಕತ್ತಾಗಿ ಜೋರಾಗೆ ಮಳೆ ಸುತ್ತಾಯಿದೆ. ಅಲ್ಲಿಂದ ಹಂಗೆ ಬಂದಿದ್ದೀನಿ. ಇವಾಗ ಪೆಟ್ರೋಲ್ ಹಾಕ್ಬಿಟ್ಟು ಏರ್ ಓಡಿಸೋಣ ಅಂತ ಬಂದೆ, ನೋಡ್ರೆ ಪಂಚರ್. ನನ್ನ ಟೈರ್ಗೆ ಸಿಗ್ಬೇಕಾಯ್ತಾ ಮಳೆ. ಹೌದಾ ವಯಸ್ಸು ಇದೊಂದು ಯಾವುದು ಸಣ್ಣದು ಹಾಕೊಂಡಿದೆ ನೋಡಿ. ಅದರಲ್ಲಿ ಒಟ್ಟು 3 ಆಗೋ ಇದೆ ಇವಾಗ. ದೇವರ ಪಂಚರ್ ಹಾಕ್ಬಿಟ್ಟು ನೋಡಿ ಡನ್ ಅಂತ ಅವನು. ಅದೇನೋ ಗೊತ್ತಿಲ್ಲ, 3 ಪಂಚರ್ ಆಗುತ್ತೆ 6 ತಿಂಗಳಷ್ಟರಲ್ಲಿ. ಟೈರ್ ಮಾತ್ರ ಚೆನ್ನಾಗಿದೆ, ಚೇಂಜ್ ಮಾಡಬೇಡಿ ಅಂತಾರೆ. ಏನು ಮಾಡುವ ಗೈಸ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದು ಡೈರಿ ಮಿಲ್ಕೆ ತೊಗೊಂಬರಲ್ಲ ಅಂತ. ನಾನು ಯಾವಾಗಲೂ ಬಂದರೂ ಇದು ಇವಾಗ ಹೊಸ್ದಾಗಿದೆ, ಒಂದು ಲಾಸ್ಟ್ ಟೈಮ್ ತೊಗೊಂಡೋಗಿದೆ. ಅದು ಬಿಟ್ಟರೆ ಅಲ್ಲಿ ನಿಸರ್ಗ ರೋಡಲ್ಲಿ ತೊಗೊಂಡೋಗ್ತಾಯಿದ್ದೆ. ಡೈರಿ ಮಿಲ್ಕೋ ಆಗಲಿ ಏನೋ ಐಸ್ ಕ್ರೀಮ್ ಏನಾದರೂ ಒಂದು ತೊಗೊಂಡೋಗ್ತಾಯಿದ್ದೆ. ಡೈರಿ ಮಿಲ್ಕ್ ಮಾತ್ರ ಕಂಪಲ್ಸರಿ ತೊಗೊಂಡೋಗ್ತಾಯಿದ್ದೆ. ಆ ಬ್ಲಾಗಲ್ಲಿ ಮಿಸ್ ಆಗೋಳು ಸುಳ್ಳು ಹೇಳ್ಬಿಟ್ಟವಳೆ ಕಳ್ಳಿ. ಅದಕ್ಕೋಸ್ಕರ ಇವಾಗ ನೋಡಿ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ನೋಡೋಣ ಏನು ರಿಯಾಕ್ಟ್ ಮಾಡ್ತಾಳೆ ಅಂತ. ಕೊಟ್ಟಷ್ಟು ಏನೂ ಮಾಡಲ್ಲ, ಬರೀ ಥ್ಯಾಂಕ್ ಯು ಅಂತಾಳೆ ನಕ್ಬಿಟ್ಟು. ಬಟ್ ಆದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕೊಡ್ತಾಯಿದ್ದೀನಿ ಅಂತಂದ್ಬಿಟ್ಟು. ಗೈಸ್ ಎಷ್ಟೊಂದು ರೀಲ್ಸು, ಕೆಲವೊಂದು ರೀಲ್ಸು ವೀಡಿಯೋಸ್ಗಳೆಲ್ಲ ನೋಡಿರ್ತೀರ ಈ ಪ್ಲೇಸು. ಇದೊಂದು ಚೆನ್ನಾಗಿದೆ, ಒಳಗಡೆ ಬಿಡ್ತಾರೆ, ಫೋಟೋ ಶೂಟ್ಗಾಗಲಿ ರೀಲ್ಸ್ಗಾಗಲಿ ಮಾಡ್ಕೋಬೋದು. ಇನ್ನೇನು ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ. ಈ ಊರು ಒಂದು ಬ್ಲಾಗಲ್ಲಿ ನೋಡಿದ್ದೀರ ನೀವು. ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ನಮ್ಮ ಮನೆ ದೇವರು. ತುಂಬ ಪವರ್ಫುಲ್ಲು, ಸ್ಟ್ರಾಂಗು ಅಂತ ಹೇಳಿದ್ದೀನಿ ಒಂದು ಬ್ಲಾಗಲ್ಲಿ. ನೀವು ಬೇಕಾದ್ರೆ ಹೋಗ್ಬಿಟ್ಟು ಆ ಬ್ಲಾಗ್ನ ನೋಡಿ. ಇವಾಗ ತೋರಿಸ್ತೀನಿ ಆ ದೇವಸ್ಥಾನ ಎಲ್ಲಿದೆ ಅಂತಂದ್ಬಿಟ್ಟು. ಇದೇನು ಆ್ಯಕ್ಚುಲಿ ಮೇನ್ ರೋಡ್ ಅಲ್ಲ. ಏನಪ್ಪ ಹೆಲ್ಮೆಟ್ ಹಾಕೋತೀರಾ ಓಡಿಸ್ತಾ ಇದೆಯಾ ಅಂತ. ಊರೊಳಗಡೆ ಬಂದ್ಬಿಟ್ಟಿದ್ದೀನಿ ನೋಡಿ. ಇದೇ ದೇವಸ್ಥಾನ, ತುಂಬ ಪವರ್ಫುಲ್ಲು, ಸ್ಟ್ರಾಂಗು ಗೈಸ್. ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ನೀವು ಏನಾದರೂ ಪೂಜೆ ಮಾಡ್ಸಂಗಿದ್ರೆ ನಿಮ್ಮ ಮನೆ ದೇವರು ಮುನೇಶ್ವರ ಆಗಿದ್ರೆ ಇಲ್ಲಿ ಬಂದ್ಬಿಟ್ಟು ಮಾಡಿಸಿ. ನಾನು ಸ್ವಲ್ಪ ಕೇಳ್ಕೊಂಡ್ಬಿಡ್ತೀನಿ. ಲೈಫಲ್ಲಿ ಎಲ್ಲ ಸಖತ್ ಯಾಕೋ ಫುಲ್ಲು ಬ್ಯಾಡೇ ಆಗ್ತೈತೆ. ಇಲ್ಲಿಂದನೇ ಕೈ ಮುಗಿದ್ವಿ ಗೈಸ್. ಇದೇ ಊರು ಕೃಷ್ಣ ದೊಡ್ಡಿ. ಟನ್ 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 ಟಾನ್. ಸೊ ಹಿಂಗೆ ಲೆಫ್ಟ್ಗೆ ಹೋಗ್ಬೇಕು. ನಮ್ಮ ಕೃಷ್ಣಮ್ಮವರು ಇವ್ರು ಆ್ಯಕ್ಚುಲಿ ಪಂಚಾಯತ್ರು ಆಗಿದ್ರು ಗೈಸ್. ಇಲ್ಲೆಲ್ಲ ವಿನ್ ಆಗಿದ್ರು ನಮ್ಮವ್ವ. ಹಾಗೆ ನಮ್ಮ ಅಜ್ಜಿನ ಕುರಿ ಮೇಯಿಸ್ಕೊಂಡಾಯ್ತವ್ರೆ. ಅಜ್ಜಿ ಇದಾನ ಅಷ್ಟ. ಅವರು ನಮ್ಮ ರಿಲೇಟಿವೇ. ಹಳ್ಳಿಗೆ ಬಂದ್ಬಿಟ್ರೆ ನನಗೆ ಈ ಸಗಣಿ ವಾಸನೆ ಇದೆಲ್ಲ ಇವ್ರಿಗೆ ಇಷ್ಟ. ಇದು ನಮ್ಮ ಹರೀಶ್ ಅವರ ಹಳೆ ಮನೆ. ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನೋಡಿದ್ದೀರ ಹೊಸ ಮನೆ. ನಮ್ಮ ಕೃಷ್ಣಮ್ಮವ್ರ ಮನೆಗೆ ಗೇಟ್ ಹಾಕ್ಬಿಟ್ಟವ್ರಲ್ಲ, ಅವರೇ ಎಲ್ಲಾದ್ರೂ ಹೋಗ್ಬಿಟ್ಟವ್ರ ಗೈಸ್. ಏನೋ ವರ್ಕ್ ಎಲ್ಲ ನಡೀತಾ ಇದೆ ಗೈಸ್. ನಿಮ್ಗೆ ಸರ್ಪ್ರೈಸ್ ಕೊಡ್ತಾ ಇದೆ ಯಾವಾಗ್ಲೂ.
ಬಟ್ ಒಳಗೆ ಬಂದು ಬಟ್ ಇವಾಗ ಅವಳೇ ಆಚೆ ಬಂದ್ಬಿಟ್ಲು ಮೇಕಪ್ ಮಾಡ್ಕೊಂಡಿಲ್ಲ ಅಂತೆ ಗೈಸ್, ಅದಕ್ಕೆ ಕೈ ಮಾಡ್ಕೊಂಬಸ್ತ. ಗೈಸ್ ನೋಡಿ, ಸುಳ್ಳು ಹೇಳಿದ್ಲು ಲಾಸ್ಟ್ ಬ್ಲಾಗಲ್ಲಿ, ಕೊಟ್ಟಿದ್ದೀನಿ ಚಿಕ್ಕದ್ ಕೊಟ್ಟಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಬಜೆಟ್ ಪ್ರಾಬ್ಲಮ್ ಐತಿ ಇವಾಗ. ಹಾಂ, ಅದು ಕತೆ. ಏನು ಮಾಡಿದ್ಯಾ? ಚಿಕನ್ ಮಾಡ್ಬಿಟ್ಟಾ? ನಾನು ನಿಮ್ಗೆ ಹೇಳೋಣ ಅನ್ಕೊಂಡೆ, ಮಾಡಬೇಡ, ನಾನು ಸೇರ್ಕೊಂಡು ಅದು ಹೆಂಗೆ ಮಾಡೋದು ಅಂತ ಕಲ್ತ್ಕೊಂಡು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು. ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಸಾಂಬಾರ್ ಬ್ಲಾಗ್ ಕಂಟೆಂಟ್ ಹೋಯ್ತು ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ಕಲಿಯೋಣ ಅಂತ ಅನ್ಕೊಂಡು ನಮ್ಮ ಅತ್ತೆ ಜೊತೆಗೆ ಮಾತಾಡ್ಕೊಂಡು ಇನ್ನೇನಾಗಬೇಕು ಅದು ದೊಡ್ಡಮ್ಮ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಗೈಸ್ ಅವಾಗಿಂದ ಅತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ, ದೊಡ್ಡಮ್ಮ ಎಲ್ಲ ಕ್ಯಾನ್ಸಲ್ ಮಾಡ್ಕೊಬೇಕು. ನಾವು ಮಾಮ ಕೃಷ್ಣಮ್ಮ ಅಂತೀವಿ, ಏನೇನೋ ಅಂತೀವಿ, ನಾವು ಕರಿತೀವಿ. ಹಾಂ ಗೈಸ್ ಇವಳು ಲೂಸ್ ಅಂತೆ ಗೈಸ್. ಕಂಟೆಂಟ್ ಎಲ್ಲ ಹೊಟ್ಟೈತಲ್ಲ ಗೈಸ್. ಅಡುಗೆ ಮಾಡೋಣ ಅಂತ ಅನ್ಕೊಂಡೆ ಇವತ್ತು. ಬಿರಿಯಾನಿ ಹರೀಶ್ ಪಾತ್ರೆ ಇದೆ. ಗೈಸ್ ಪಾತ್ರೆ ತೊಳೆ ನಮ್ಮನೇಲೆ, ನಾನು ಪ್ಲೇಟ್ ಒಂದು ತೊಳಿತೀನಿ ಗೈಸ್, ತೊಳೆಯಲ್ಲ ಅಂತೇನಿಲ್ಲ, ಬಟ್ ಆದರೆ ಪಾತ್ರೆ ಇವಳು ಪಾತ್ರೆ ತೊಳೆದ್ನ ಒಂದು ಬ್ಲಾಗ್ ಮಾಡ್ತೀನಿ, ಅದೇ ಕಂಟೆಂಟ್ ಅಂತೇಳಿ. ನಾನು ಹೇಳಿದ್ದೀನಿ ಕಂಟೆಂಟ್ ವಿಡಿಯೋಸ್ ಮಾಡ್ತೀವಿ ಇವತ್ತು ಅಂತ ಅಂದ್ಬಿಟ್ಟು. ನೀನ್ ಮೊದ್ಲೇ ಹೇಳ್ಬೇಕಿತ್ತು, ನಾನು ಹಂಗೆ ಇಡ್ತಿದ್ದೆ, ಚಿಕನ್ ಸ್ವಲ್ಪ ಆದ್ರೂ ಇಡ್ತಿದ್ದೆ. ನನ್ಗೆ ಏನು ಗೊತ್ತಿತ್ತು ಹೇಳು, ನಾನು ಇನ್ನೂ ಮಾಡಿರಲ್ಲ, 1 ಗಂಟೆಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ನಾನು 11 ಗಂಟೆ ಮೇಲೆ ಗೊತ್ತಿಲ್ಲ, ಅಮ್ಮನೇ ಇಲ್ಲ, ಎಲ್ಲೋದ್ರು ಗೊತ್ತಿಲ್ಲ. ನಾನು ಮಾಡ್ಬಿಟ್ಟವ್ರು ಆಲ್ರೆಡಿ ಮಾಡ್ಬಿಟ್ಟು ಇಟ್ಬಿಟ್ರು ಮಾಮ ಇಲ್ಲಿ. ನಂದು ಒಂದು ಬ್ಯಾಟಿಂಗ್. ಅಯ್ಯಪ್ಪ ಗೈಸ್, ಏನು ಗೈಸಿರು, ನಾವೆಲ್ಲ ಏನೋ ಮಶ್ರೂಮ್ ಪಲಾವ್ ತಿನ್ಕೊಂಬಂದ್ರೆ ಇವರು ಬಿರಿಯಾನಿ ತಿಂದು ಅಲ್ಲೇ ಒಂದು ರೌಂಡ್ ಮುಗಿಸ್ಬಿಟ್ಟವಳೆ ಡುಮ್ಮಿ. ಇಲ್ಲ ಸಣ್ಣಾಗಿದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ವಾ ಸರಿ ಗೈಸ್, ಬನ್ನಿ ಒಳಗಡೆ ಕಂಟೆಂಟ್ ವಿಡಿಯೋಸ್ ಮಾಡ್ಬೇಕು ಇವತ್ತು. ನಾನು ನಮ್ಮ ಮನೆ ತೋರಿಸ್ತೀನಿ, ಹೋಮ್ ಟೂರು ತಗೋ. ಈ ಗಾಡಿಯೆಲ್ಲ ಅವನಿಗೆ ಕಾಲೇ ಎಣ್ಸಲ್ಲ, ಬಟ್ ನನ್ನ ಗಾಡಿಯಲ್ಲಿ ನನ್ನ ಗಾಡಿನೇ ಇಲ್ಲ ಗೈಸ್. ಪಪ್ಪ ಎತ್ಕೊಂಡಾಗೈತೆ ಸರ್ವಿಸ್ಗೆ ಬಿಡಕ್ಕೆ. ನೋಡಿ ನಮ್ಮ ಮನೆ ಟೂರ್ ಇವತ್ತು ಮಾಡ್ತಾನೆ, ಇವನೇ ಮಾಡ್ತಾನೆ. ಇದು ನಮ್ಮ ಮನೆ ಬಾಕ್ಲು. ಮಾಡಿದ್ಯಲ್ಲ ಫಸ್ಟೇ, ಅದು ಯಾವುದೋ ಒಂದು ಇದ್ರಲ್ಲಿ ಇದೆ, ಅದೇ ಪಾಪು ನಾಮಕರಣಕ್ಕೆ ಬಂದಾಗ ನಾನು ಮಾಡಿದ್ದು ಗೈಸ್. ಇವಳಂತೂ ಮಾಡಿಲ್ಲ, ನನ್ಗೆ ಗೊತ್ತು ಗೈಸ್. ಇದು ಗ್ರೇವಿ ಅಂತೆ, ಸಪ್ರೇಟ್ ಮಾಡ್ಕೊಬಿಟ್ಟವ್ರೆ, ಗ್ರೇವಿನೇ ಸಪ್ರೇಟು, ಇವ್ರು ಹಿಂಗೆ ಸಪ್ರೇಟು. ನಮ್ದ್ರಲ್ಲಿ ಹಂಗಲ್ಲ ಎಲ್ಲ ಹಿಂಗೆ. ನಾನು ಮಾಡಿದ ಬಿರಿಯಾನಿ ಗೈಸ್, ಬಿರಿಯಾನಿ ನಾನು ಮಾಡೋಣ ಬಂದು ಅಂತ ಅನ್ಕೊಂಡು ನಾನು ಬಂದೆ, ಬಟ್ ಇಲ್ಲೆಲ್ಲ ಪ್ಲಾನ್ ಉಲ್ಟಾ ಆಗೋಯ್ತೆ. ಆಲ್ರೆಡಿ ಮಾಡಿ ಇಟ್ಬಿಟ್ಟು ಬ್ಯಾಟಿಂಗೇ ಆಡ್ಬಿಟ್ಟವ್ರೆ. ಸರಿ ಹೋಗಿ ನೀನು ಪಾತ್ರೆ ತೊಗೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟು ಬರೋಗು, ನಾನು ರೀಲ್ಸ್ ಕಂಟೆಂಟ್ ಯಾವುದಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಿಂದಿ ಸಾಂಗು? ನೋ ಹಿಂದಿ ಸಾಂಗ್, ಓನ್ಲಿ ಕನ್ನಡ ಸಾಂಗ್, ಕನ್ನಡಿಗ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಡಮ್ಮೋ ಕೆಲಸ ಮಾಡ್ತಾಳೆ, ಪರವಾಗಿಲ್ಲ. ನಾನೇನು ಕೆಲಸನೇ ಮಾಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಇಲ್ಲ ನಾನು ಬಂದಿರೋದು ಸುಮ್ಮನೆ ಪಾತ್ರೆ ಬೆಳಗ್ತಾವಳ, ಅದು ಡೌಟ್ ಐತೆ. ಕೇಳಿ ನೋಡ್ಬೇಕು ನೋಡಮ್ಮನ. ಗೈಸ್ ಕಾಲೇಜ್ ಇದ್ರೆ ಏನು ಕೆಲಸ ಮಾಡಲ್ಲ, ನನ್ಗೆ ಹಂಗೂ ಡೌಟ್ ಇತ್ತು, ಪ್ರೂವ್ ಆಗೋಯ್ತು. ಅದು 2 ದಿನದಿಂದ 7 months ಇಂದ ನಂದೇ ಪಾತ್ರೆ ತೊಳಿ ಅಡಿಗೆ ಮಾಡು. ಹೌದು ಮೇಡಮ್. ಸ್ಕೂಲ್ ಕೊಡೋಗ್ಬಿಟ್ಟು ಮ್ಯೂಸಿಕ್. ಯಪ್ಪ ಏನ್ ಸುಳ್ಳು ಹೇಳ್ತಾಳೆ ಗೈಸ್ ಇವಳು. ಅಮ್ಮ ಮಾಡೋದೇ ಇಲ್ಲ ಅಮ್ಮ, ನಾನು ಜಾಸ್ತಿ ಕೆಲಸ ಇದ್ದಾಗ ಮಾಡಿಸ್ತಾ ಇದ್ದೆ, ಇದ್ರೆ ಮಾಡ್ಕೊಂಬ ಅಂತ ನೋಡ್ದ. ವಾ ಗೈಸ್, ನನ್ನ ಡೌಟು ನಿಜ ಆಗೋಯ್ತು ಗೈಸ್. ಇವಳು ಅರ್ಧಂಬರ್ಧ ಕೆಲಸ ಮಾಡೋಳು, ಅಷ್ಟೇ ಫುಲ್ ಕೆಲಸ ಮಾಡಲ್ಲ ಅವಳು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ
ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ನನ್ನ ನೇಲ್ ಪಾಲಿಶ್ ಹೋಯ್ತು ನಾಳೆ ಮ್ಯಾಚಿಂಗ್ ಕಲರ್ ಅನ್ಕೊಂಡಿದ್ದೆ. ಗೈಸ್ ಪಾತ್ರೆ ಬೆಳಗೋ ಚಿಂತೆ ಅಂದರೆ ಇವಳು ನೈ ಪಾಲಿಶ್ ಚಿಂತೆ. ಟೆಸ್ಟ್ ಬರೆಯೋಕ್ಕೆ ನೈ ಪಾಲಿಶ್ ಹಾಕೊಂಡವಳೆ ಟೆಸ್ಟ್ ಬರೆಯೋಕ್ಕೆ ಎಲ್ಲ ಬೆಳ್ಗಳ ಕಾಣಿಸ್ಲಿ ಅಂತ. ಅಲ್ಲ ನಾಳೆ ಇದೇ ಕಲರ್ ಡ್ರೆಸ್ಸು. ಓಹೋ ನಾನು ಹಾಕೊಳ್ಳೋ ಡ್ರೆಸ್ಗೆ ಇವತ್ತು ಹಿಂದಿನ ದಿವಸನೇ ನೈ ಪಾಲಿಶ್ ಹಾಕೋಬಿಡೋದು. ಆಕ್ಚುಲಿ ಏನ್ ಗೊತ್ತಾ, ಇದು ನಂದಲ್ಲ ನೇಲ್ ಪಾಲಿಶ್. ಟೈಲರ್ ಅಂಗಡಿಗೆ ಹೋಯ್ದೆ. ನಮ್ಮ ಕೃಷ್ಣ ಮಾಮ ಏನೇನೋ ಅಚೀವ್ಮೆಂಟ್ ಮಾಡ್ಬಿಟ್ಟವ್ರೆ ಗೈಸ್ ಇವರು, ಬಟ್ ಯಾವುದು ಗೊತ್ತಿಲ್ಲ ನನಗೆ. ಯಾವ್ದು ಹಾಡು ಹೇಳ್ತಾವಳೆ, ಯಾವ್ದು ಹೇಳಿದಾಡು? ತರ ಒಂಥರ ಅಂತೆ. ಇಲ್ಲಿ ಯಾರು ಪಾತ್ರೆ ತಗೊಳ್ಳಿಲ್ಲ, 7 ಥರ ಅಂತೆ. ಗೈಸ್ ಇನ್ನ 12:15 ಅಷ್ಟರಲ್ಲಿ 7 ಮುಗಿಯುತ್ತೆ. 2 ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗ್ಬಿಟ್ಟು ಎಷ್ಟು ಗಂಟೆಗೆ ಬರ್ತಾಳೆ ನೋಡೋಣ. ಓ 1 ಅವರ್ ಮಾಡ್ತೀಯಾ? ಗೈಸ್ ಡೈಲಿ ಸ್ನಾನ ಮಾಡೋರು 10 ನಿಮಿಷದಲ್ಲಿ ಮಾಡ್ಕೊಬರ್ತಾರೆ. ನಮ್ಮ ಥರ ವರ್ಷಕ್ಕೆ ಒಂದ್ಸಲ ಸ್ನಾನ ಮಾಡೋರು 1 ಅವರ್ ತೊಗೊತಾರೆ. ನಾವೆಲ್ಲ 10 ನಿಮಿಷ ನಾವು ಒಂದು ಅರ್ಧ ಗಂಟೆ ತಗೋತೀವಿ, ಬಟ್ 1 ಅವರು ಅದೇ ವರ್ಷಕ್ಕೆ ಒಂದ್ಸಲ ಮಾಡೋರು ಹಿಂಗೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಯಾವಾಗ ಹೋಗ್ತಾಳೆ, ಅದು ಯಾವಾಗ ಬರ್ತಾಳೆ ಅಂತ. ಸಿಮ್ಗಳು ಅಂತೆ, ಒಂಚೂರು ಎಲ್ಲೂ ಗಡ್ಡಿಲ್ಲ ಬೈದಿಲ್ಲ. ಸಿಮ್ಗಳು ಸಿಂಹ ಅಲ್ಲ, ಸಿಮ್ಗಳು. ಬಂತು ನೋಡಿ ಸಿಂಹ. ರಾಮು ಅವರಿ ರಾಮು ಬಾಯಿಗೆ ಯಾಕೆ ಬಿಡಿಯಪ್ಪ? ನಾನು ನಿನ್ನೆ ಗುಂಡ ಮತ್ತು ಇದಕ್ಕೆ ಹೋಗ್ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಗೈಸ್ ನಿಯತ್ತಿನ ಪ್ರಾಣಿಗಳು ಅಂದರೆ ಇದು, ಆಮೇಲೆ ಹಸು, ಇವೆರಡು ನನಗೆ ತುಂಬ ಇಷ್ಟ ಗೈಸ್ ಪ್ರಾಣಿಗಳಲ್ಲಿ. ಸಿಂಹ ನಾನೇ. ಗೈಸ್ ಇವಳು ಒಂದು ಪ್ರಾಣಿ ಅಂತಂತವಳೆ. ಇವಳು ಹೇಳ್ಕೋತಾವಳೆ, ನಾನು ಹೇಳೇ ಇಲ್ಲ. ಹಾಂ ನಾನೇನು ಹೇಳಿದೆ ಹೇಳು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ನೀನು? ಗೈಸ್ ರಾಮು ನೋಡಿ ಈ ಮನೆಯ ಕಾವಲುಗಾರ. ನಂದೇಶ್ಗೆ ಎದ್ದೋಗ್ಬಿಟ್ಟು ನಾವು ತಿಗ ತೀರ್ಸ್ಕೊಂಡು ಛೇ ಅದ್ಯಾವುದೇ ಹೊಸ ಬ್ರೀಡು ಚೆನ್ನಾಗೈತೆ, ಒಳ್ಳೆ ಚಿಕ್ಕದು. ಓ ರಾಮು ರೈಸ್ ಆನ್ ದಟ್ ಹೊಸ ಬ್ರೀಡು. ಚಿಕ್ಕ ನೈಮರಿ ಮೇಲೆ ಹೋಯ್ತಿಲ್ಲ ರಾಮು, ಏನ ಅಷ್ಟೊಂದು ತೊಳ್ದವಳೆ ಪಾತ್ರೆ, ಪರವಾಗಿಲ್ಲ. ಈಗ ಹೋಗ್ತಾವಳೆ ರೆಡಿ ಆಗೋಕ್ಕೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ಕರೆಕ್ಟಾಗಿ 12:16. ಒಂದು 4 ನಿಮಿಷ ಡಿಸ್ಕೌಂಟ್ ಕೊಡೋಣ. 12:20. ಎಷ್ಟು ಗಂಟೆಗೆ ಬರ್ತಾಳೆ ನೋಡೋಣ. ಗೈಸ್ ಆವಾಗಲೇ 12:20 ಅಂತ ಹೇಳ್ಬಿಟ್ಟಿದ್ಯಾ. ನಾನು ನೈಲ್ಸ್ ಕಟ್ ಮಾಡ್ತಾಯಿದ್ದೀನಿ, ಇನ್ನೂ ಸ್ನಾನಕ್ಕೆ ಹೋಗಿಲ್ಲ, ಹೇಳ್ಬಿಡು ಅಂತ ಹೇಳ್ತಾವಳೆ ಗೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಗೊತ್ತಾ ಮ್ಯಾಟ್ರು? ಮತ್ತೆ ನಾನು ಅಕಸ್ಮಾತ್ ಬಿರಿಯಾನಿ ಮಾಡಬೇಕಂದ್ರೆ ಇಲ್ಲಿರೋದು ಯಾವುದಾದ್ರೂ ಒಂದು ಕೋಳಿಲಿ ಅಭ್ಯಾಸ ಮಾಡ್ಬಿಡೋಣ ಹೇಳು ಅಂತ ಹೇಳ್ತಾವಳೆ. ಈಗ ಅವ್ರಿಗೆ ಹೆಂಗೆ ಗೊತ್ತಾಯ್ತದೆ? ನಿಮ್ಮ ಮನೇಲೂ ಇದೇ ಥರ ಸೇಮ್ ಕಲರ್ ಕೋಳಿ ಇದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೈಸ್ ಮಮ್ಮಿ ಅನ್ನುತ್ತಂತೆ ಕೋಳಿ, ಅದಕ್ಕೆ ಇವ್ರ ಮನೆಯವ್ರದೇ ಕೋಳಿ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದ್ಯಾ ಅಕ್ಕ? ಗೈಸ್ ನೋಡಿ ಮಂಜುಗೆ ಫುಲ್ ಫ್ಯಾನ್ಸ್. ಅವನು ಎಷ್ಟು ಮಾತಾಡ್ತಾನೆ ಗೊತ್ತಾ ವೀಶ್? ನಾವು ಮಾಷಾ ಅಂಡ್ ದ ಬೇರ್ ನೋಡ್ತೀವಿ ಜೊತೆಲಿ. ಏನು ಮಾಷಾ ಅಂಡ್ ದ ಬೇರ್ ಕಾರ್ಟೂನ್. ಮಾಷಾ ಅಂಡ್ ದ ಬೇರ್. ಗೈಸ್ ಕಾಲೇಜ್ಗೆ ಹೋಯ್ತಾವಳೆ, ಕಾರ್ಟೂನ್ ನೋಡ್ತಾವಳಂತೆ. ಯಾರು ಗೈಸ್ ಇವಳು? ಏಜ್ ರಿಸ್ಟ್ರಿಕ್ಷನ್ಸ್ ಇದೆಯಾ? ಅದಕ್ಕೆ ಏಜ್ ರಿಸ್ಟ್ರಿಕ್ಷನ್ಸ್ ಇದೆಯಾ ಕಾರ್ಟೂನ್ಸ್ ನೋಡೋದಕ್ಕೆ? ಅಲ್ಲಿ ಕಾರ್ಟೂನ್ ಅಲ್ಲಿ ಹಾಕೋರ ಗೈಸ್ ಇಲ್ಲ. ನಾವು ಚೈಲ್ಡ್ ಆಗಿರ್ಬೇಕು ಯಾವತ್ತಿದ್ರು. ಅಡಲ್ಟ್ಸ್ ಆದ್ರೆ ಇವನ್ ತರ ಆಯ್ತು. ಅಡಲ್ಟ್ಸ್ ಆದರೂ ನಾವು ಚೈಲ್ಡ್ ಥರನೇ ಇದೀವಿ. ನಮ್ಗೆ ಯಾರು ಒಂದು ಹುಡುಗಿ ಬಿದ್ದಿಲ್ಲ, ನಾವು ಲವ್ ಮಾಡಿಲ್ಲ, ಮದುವೆ ಆಗೋದು ಡೌಟ್ ಇದೆ. ಅಯ್ಯೋ ಸರ್ 20 ಕಿಡ್ಸ್ ಎಲ್ಲ ಆಲ್ರೆಡಿ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡವ್ರೆ.
ನಮ್ಮ ಸ್ಕೂಲ್ ಹುಡುಗಿರ್ಸೆಲ್ಲ ಅಂತೂ ಇಲ್ಲೊಂದು ಇಟ್ಕೊಂಡು ಹೋಯ್ತಾವ್ರೆ ಏನ್ನ ಮಕ್ಳುಗಳನ್ನ. ನಾವು ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಒಂದೆರಡು ಫೋಟೋಸ್ ತಕೋಬೇಕು. ಗ್ರೀನರಿ ನೋಡ್ರಿ ಗೈಸ್, ನಮ್ಮ ಮನೆ ಹತ್ರ ಎಷ್ಟು ಸಖತ್ತಾಗೈತೆ. ಇದೇ ಗ್ರೀನರಿನಾ? ಒಳ್ಳೆ ಕಾಡಿದಂತೆ, ಒಳ್ಳೆ ಯಾವ್ದಾದ್ರು ಒಂದು ಚೆನ್ನಾಗಿದೆ. ಮಾಡ್ಬೋದು. ಶಾರ್ಟ್ ಫಿಲಮ್ ಪ್ಲಾನ್ ಮಾಡ್ಕೊಂಬಂದು ಮಾಡೋಣ. ಇವನ್ಗಿನ್ನ ಏನೇನಾಯ್ತು ಮದುವೆ ಆಗೋ ಅಂದ್ರೆ ಇಲ್ದಿದ್ದೆಲ್ಲ ಹೇಳ್ತೇನೆ. ನಮ್ಮ ಅಣ್ಣನಿಗೆ ಮದುವೆ ಯಾವಾಗ? ನೀವೇ ಒಂದು ಹುಡುಗಿ ನೋಡ್ಕೊಡಿ. ಮನೆ ಬರದಲ್ಲಿ ಇರಬೇಕು ಗೈಸ್, ನನಗನ್ನಿಸ್ತೈತೆ. ನಮ್ಮ ಮನೆ ನಂಗೆ ಅತ್ತಿಗೆ ಬೇಕು, ನಮ್ಮ ಅಣ್ಣನಿಗೆ ಒಂದು ಹೆಂಡತಿ ಬೇಕು. ಓವರ್ ಕ್ಲೋಸಸ್ ಮನೆ ಬರದಲ್ಲಿ ಯಾರು ಇಲ್ಲ ಅಂತ ನಂಗೆ ಅನ್ನಿಸ್ತೈತೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್. ಎಲ್ಲಿದಳೋ ಆ ಚೆಲುವೆ ಓ. ಹೌದು, ಹಳೆ ಸಾಂಗ್ ಆಡ್ತಾ ಇದೆಯಲ್ಲ. ಇಮೋಷನಲ್ ಡ್ಯಾಮೇಜ್. ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು? ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ನಾನು ಎಲ್ಲಿ ಅಂತ ನಿನ್ನ ಹೇಗೆ ಹುಡುಕಲಿ? ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು? ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರು? ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರು? ಗೈಸ್ ಹಿಂಗ ಆಡ್ಬಿಟ್ಲು. ನಾವು 2 ಲೈನ್ ಆಡ್ತೀನಿ ಅಷ್ಟೇ, ಅದು ಬಾತ್ರೂಮ್ ಅಲ್ಲಿ. ಇವಳು ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಆಡ್ಬಿಟ್ಲು. ಆಕ್ಟಿಂಗ್ ಎಲ್ಲ ಮೇರೆ ಮಾಡ್ಕೊಂಡು ಆಡ್ಬಿಟ್ಲು. ಇಲ್ಲ, ಇನ್ನ ಸಾಂಗ್ಸ್ ಇದೆ, ಆಡ್ತೀನಿ. ನೀನ್ ಕೇಳಿದ ಸಾಂಗ್ ಆಡ್ತೀನಿ, ನನಗೆ ಅಷ್ಟು ಚೆನ್ನಾಗಿ ಇಷ್ಟ. ಲಿರಿಕ್ಸ್ ಹಾಕೊಂಡು ಆಡ್ತೀನಿ. ಆಮೇಲೆ ನೆಕ್ಸ್ಟ್ ಅಂಜು ಟ್ಯಾಲೆಂಟ್ ನ ಒಂದೊಂದೇ ಬ್ಲಾಗ್ ಅಲ್ಲಿ ನಂಗೆ ಎಷ್ಟು ಟ್ಯಾಲೆಂಟ್ ಇದೆ. ಬೈಕ್ ಓಡಿಸ್ತೀನಿ, ಕರಾಟೆ ಕಲ್ತಿದ್ದೀನಿ, ಯೋಗ ಕಲ್ತಿದ್ದೀನಿ, ಅಂಡ್ ಐ ಆಮ್ ಅ ಡ್ಯಾನ್ಸರ್, ಐ ಆಮ್ ಅ ಸಿಂಗರ್, ಫ್ಯಾಷನ್ ಡಿಸೈನರ್ ಅಂತ ದೇವರನೆ ಗೂಗಲ್. ಫ್ಯಾಷನ್ ಎಲ್ಲ ಮಾಡಕ್ ಬರಲ್ಲ, ಆದ್ರೂ ಒಂದ್ ಕ್ಯಾಟ್ ವಾಕ್ ಎಲ್ಲ ಮಾಡಕ್ ಕಲ್ತಿದ್ದೀನಿ ಈ ನಡುವೆ. ಆಮೇಲೆ ಮಾಡ್ತೀನಿ guys. ಕ್ಯಾಟ್ ವಾಕು ಯಾ ನೀನ ಯಾ ಲಯನ್ ವಾಕ್ ಬರುತ್ತೆ ಚಿಕ್ಕ ಚಿಕ್ಕ ಅಂತ. ಲಯನ್ ವಾಕ್ ಅಂತ. ಹೆಂಗ್ ಗೊತ್ತಾ? ಬೇಡ ಇವಾಗ. ಲಯನ್ ಮುಂದೆನೆ ಲಯನ್ ವಾಕ್ ಅಂತ ಅವಳೆ ಈ ಲಯನ್ ಆಗ್ಬಿಟ್ಟು ಬರ್ತೀನಿ ಅಂತ ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು ಸಂಗ ಆಡ್ತೀನಿ. ನಮ್ಮ ಬಾಸ್ ಅನ್ಕೊಂಡು ಪೇಪರ್ ಹಿಡ್ಕೊಂಡ್ ಬಂದವಳೆ. ಬಂದ್ಬಿಟ್ಟು ಆಡ್ತಾವಳೆ ಹೆಂಗಂದ್ರೆ ಬಣ್ಣು ಅಂತ ಆಡ್ತಾವಳೆ. ಇಲ್ಲ ಆಡ್ತಾರೆ. ಈ ಡ್ರೆಸ್ಸಲ್ಲಿ ಬೇಡ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ಆಮೇಲೆ ಹಾಕು ಚೆನ್ನಾಗಿರೋದು ಅಂತ ಅಂದ್ಲವಳೆ. ಮತ್ತೀಗ ಮತ್ತೆ ಪೇಪರ್ ಹಿಡ್ಕೊಂಡ್ ಬಂದವಳೆ. ಯಾರು ಬರೋವಳು? ನನ್ನ ಹ್ಯಾಂಡ್ ರೈಟಿಂಗ್ ಕನ್ನಡ, ಇಂಗ್ಲಿಷ್ ನೀಟಾಗಿ ಬರೀತೀನಿ ಗೈಸ್. ಕನ್ನಡ ಅಷ್ಟೊಂದು ಏನು. ಕರ್ನಾಟಕದಲ್ಲಿದ್ದು ಅಂದ್ರೆ ಆವಾಗ್ಲಿಂದ ಕಾನ್ವೆಂಟ್ ಅಲ್ಲಿ ಓದ್ಬಿಟ್ಟು ಕನ್ನಡ ಸ್ವಲ್ಪ ನಿಧಾನವಾಗಿ ಬರೆಯೋದು. ಇಂಗ್ಲಿಷ್ ಆದ್ರೆ ಎಷ್ಟು ಸ್ಪೀಡಾಗಿ ಹೇಳ್ತಾರೆ ಅಷ್ಟು ಸ್ಪೀಡಾಗಿ ಇಚ್ತೀನಿ ನಾನು. ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಸೂಪರ್ ಆಗಿ ಬರುತ್ತೆ ನೋಡಿ ಗೈಸ್. ಅದಕ್ಕೇನೆ ನನ್ನ ಮಗನ ಇಲ್ಲ ಮಗಳನ್ನ ಅಲ್ಲ ಮದುವೆಯಾಗಿ ಮಕ್ಕಳಾದ್ರೆ ಮದ್ವೆ ಆಗಲ್ಲ ಮತ್ತೆ ಮಕ್ಕಳು ನಾನಂತೂ ಕನ್ನಡ ಮೀಡಿಯಂ ಶಾಲೆಗೆ ಹಾಕೋದು. ಮಾತು ನನ್ನೋಳು ಮೌನ ಗೈಸ್ ಎಂತ ಸೀರಿಯಸ್ ಟಾಪಿಕ್ ಹೇಳ್ತಾ ಇದ್ದೀನಿ. ಅವಳಿಗೆ ಇದೆಲ್ಲ ಸುಳ್ಳು ಅನ್ನೋ ಥರ ಅವಳು ಹಾಡು ಹೇಳ್ತಾರದು. ಕನಸು ಇದೆಲ್ಲ ಆಗೋದು ಅಂತ. ಆಮೇಲೆ ಈ ವಿಡಿಯೋದಲ್ಲಿ ಒಂದು ಚಾಲೆಂಜ್ ಹೇಳೋಣ ಅಂತ ಅನ್ಕೊಂಡೆ. ಕರೆಕ್ಟ್ ನಿಮ್ಗೆ ಹೇಳೋದೇ ಮಾಡ್ತದೆ. ಈ ವಿಡಿಯೋ ಏನಾದ್ರು ಈಗ ಲಾಸ್ಟ್ ವಿಡಿಯೋಗಿಂತ ಒಂದು 10 ಜನ ಸಬ್ಸ್ಕ್ರೈಬರ್ ಏನಾದ್ರು ಆದ್ರು ಅನ್ಕೋ, ನನಗೆ ನಿನಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತೀನಿ. ಓಕೆ, ಟ್ರೈ ಮಾಡ್ತೀನಿ. ನಾವೇನು ಟ್ರೈ ಮಾಡಲ್ಲ, ಆಗ್ತಾರೆ. ಆಹಾ, ಅದು ಆಟೋಮೆಟಿಕ್ ಆಗಿ ಆಗ್ಬೇಕು. ನೀನೇನು ಟ್ರೈ ಮಾಡಿಸಿ ಮಾಡಿ ಅಂತೆಲ್ಲ ಪ್ರಮೋಷನ್ ಮಾಡಬೇಡ. ನಾನು ಇಷ್ಟ ಆಗಿದೆ ನಾವು ಕೊಡೋ ಎಂಟರ್ಟೈನ್ಮೆಂಟ್ ನಮ್ಮ ಎಂಟರ್ಟೈನ್ಮೆಂಟ್. ಮತ್ತೆ ನನ್ನ ಫ್ಯಾನ್ ಯಾರಾದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕತೆ. ಅಂಡ್ ನೆಕ್ಸ್ಟ್ ನೋಡೋಣ, ನಾನು ಆದ್ರೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ. ಬಟ್ ಸದ್ಯಕ್ಕೆ ಬೇಡ, ಮನೆಯಲ್ಲಿ ಒಪ್ಪಿಲ್ಲ. ಗೈಸ್ ಎಷ್ಟೋ ಜನ ತುಂಬಾ ಒಂದು ಇವಾಗ್ಲೇನೆ ಬಂದು ಆಲ್ರೆಡಿ ಎಷ್ಟೋ ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ. ಬಟ್ ನಾನು ಏನಪ್ಪ 360 ವಿಡಿಯೋ ಹಾಕಿದ್ರು 360 ಸಬ್ಸ್ಕ್ರೈಬರು. ಏನು ರೀಸನ್ ಅಂದರೆ ಇಷ್ಟೇ ರೀಸನು. ಕಂಟಿನ್ಯೂಸ್ ಆಗಿ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಒಂದು. ಆಮೇಲೆ ಅವಾಗ ನನ್ನ ಹತ್ರ ನಾನು ಎಂಟ್ರಿ ಕೊಟ್ಟಿದ್ದೀನಿ ಸಮಥಿಂಗ್ ವೈಬಿಂಗ್ ಗೈಸ್. ಸೊ ಅದಕ್ಕೋಸ್ಕರ ಹಂಗಾಗಿದೆ. ಆಮೇಲೆ ಎಷ್ಟೊಂದಕ್ಕೆ ತಮ್ಲೈನ್ ಹಾಕಿರಲಿಲ್ಲ, ಟೈಟಲ್ಗಳು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ. ಸೊ ಎಲ್ಲದನ್ನು ಒಂದೊಂದೇ ಇವಾಗ ಚೇಂಜಸ್ ಮಾಡ್ಕೊಂಡು ಬರೋಣ ಅಂತ. ಝೀರೋಯಿಂದ ಹೀರೋ ಅನ್ನಂಗೆ ಇದು ಅಷ್ಟೇ. 0 to ಅಗೇನ್ ತುಂಬಾ ಲೆವೆಲ್ ಅಲ್ಲಿ ಬೆಳಿಬೇಕು, ನೀವು ಬೆಳೆಸ್ಬೇಕು ಅಷ್ಟೇ.
ನೋಡೋಣ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರಬೇಕು. ನಾನಂತೂ ಡೈಲಿ ಒಂದೊಂದು ಬ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ. ಇವಾಗೂ ಕೈ ಹಿಡ್ದಿಲ್ಲ ಅಂತಂದರೆ 1 ಇಯರ್ ಟ್ರೈ ಮಾಡ್ತೀನಿ. ನಾನು ಬರ್ತ್ಡೇಯಿಂದ ಸ್ಟಾರ್ಟ್ ಮಾಡಿದ್ದು ಗಣೇಶನ ಹಬ್ಬದ ದಿವಸದಿಂದ. ನೆಕ್ಸ್ಟ್ ಗಣೇಶನ ಹಬ್ಬದವರೆಗೂ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ. ಆದರೂ ನಮ್ಮ ಕಂಟೆಂಟ್ ಇಷ್ಟ ಆಗಿಲ್ಲ ನಿಮಗೆ, ಯಾಕೋ ಎಲ್ಲೂ ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ಆವಾಗ ನಾನು ಸ್ಟಾಪ್ ಮಾಡ್ತೀನಿ ಇದೆಲ್ಲ ಮಾಡೋದನ್ನ. ಅಲ್ಲಿವರೆಗೂ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅಷ್ಟರಲ್ಲಿ ನಿಮ್ಮ ಕೈಯಲ್ಲಿದೆ ಗೈಸ್. ಬಿಸಿಲು ಟ್ಯಾನ್ ಆಗ್ತಾ ಇದ್ದೀನಿ ಗೈಸ್, ಹೋಯ್ತೀನಿ ನಾನು. ಗೈಸ್ ಎಂತ ಸೀರಿಯಸ್ ಟಾಪಿಕ್ ಮಾತಾಡುವಾಗ ಇವಳು ಇಂಥ ಕಾಮಿಡಿ ಪಂಚ್ ಹೊಡೆದ್ಬಿಟ್ಟು ಹೋಯ್ತಾ ಇರ್ತಾಳೆ. ಗೈಸ್ ಹೋಗಿ ಬೇಗ. ನಾನು ಗೈಸ್ ಟೂಲ್ಸ್ಗಳೆಲ್ಲ ಇಲ್ಲೇ ಮಾಡಿದವ್ರೆ, ಯಾರಾದರೂ ಬಂದರೆ ಹೊಡೆಯೋಕೆ ಇದು. ಯಾವುದೋ ಡೈಲಾಗ್ ಕುಡಿತಾ ಇದೆ. ಮರ್ತೋದೆ. ನಾನು ದಶಕಂಠ ರಾವಣ. ನನಗೆ ಗೊತ್ತಾಯ್ತು, ಮರ್ತಾಯ್ತು ಕಳೆ. ನಾನು ಚತುರ್ಮುಖ ಮಮ್ಮನ ಬ್ರಹ್ಮನ ಮೊಮ್ಮಗ. ನಮ್ಮ ಬಾಸ್ ಥರ ಹೊಡೆಯೋಕ್ಕಾಗಲ್ಲ, ಹಾಳು ಮಾಡೋದು ಬೇಡ. ನಾವು ಡಿ ಬಾಸ್ ಫ್ಯಾನ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವಿನ್ನೇನು ಡಿ ಬಾಸ್ ಫ್ಯಾನ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಬಾಸ್ ಫ್ರೆಂಡ್ಸ್ಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ಸಾಕು, ನಮ್ಮ ಚಾನಲ್ ಎಲ್ಲೋ ಹೋಗ್ಬಿಡುತ್ತೆ. ಬಟ್ ಅಂದರೆ ಅವ್ರು ತಪ್ಪಲ್ಲ, ನನ್ನದೇ ಕಂಟೆಂಟ್ಗಳು ಕೊಡ್ತಾ ಇಲ್ಲ, ನಾನೇ ರೀಚ್ ಔಟ್ ಆಗ್ತಾ ಇಲ್ಲ ಅವ್ರಿಗೆ. ಒನ್ಸ್ ರೀಚ್ ಔಟ್ ಆದರೆ ಕತೆನೇ ಬೇರೆ. ಏನಂತೀರಾ? KGF ಮೂವಿಯಲ್ಲಿ ಗೈಸ್ ಇವಾಗ ಡೆವಿಲ್ ಇದ್ದು ಡಿ ಬಾಸ್ ಅಂತ ಇದ್ದವಳು ಇವಾಗ ಸಡನ್ನಾಗಿ ಹಿಂಗೆ ಎತ್ಕೊಂಡ್ಬಿಟ್ಟು KGF ಮೂವಿಗೆ ಅಂತ ಹಿಂಗೆ ಹೇಳ್ತಾವ. ಶೈಕ್ ಆಗ್ಬಿಟ್ಟವಳೆ ಗೈಸ್. ಇನ್ನೂ ಸ್ನಾನ ಮಾಡಿಲ್ವಲ್ಲ, ಅದಕ್ಕೆ ಇರ್ಬೋದು ಮೋಸ್ಟ್ಲಿ. ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಬಾಯಿ ಮೇಲೆ ಬೆರಳಿದ್ದು ಭೂಲೋಕವನ್ನೇ ನನ್ನವಳ ನೋಡುತ್ತಾ ಅದ್ಯಾರು ಅಂದ್ರೆ ನಾನೇ. ಐ ಹೇಟ್ ಗರ್ಲ್ಸ್. ನಾನು ಅಲ್ಲಿಂದ ಅಲ್ಲಿಗೆ ಜಂಪ್ ಆಗ್ತೀನಿ ಗೊತ್ತಾ? ಎಲ್ಲಿಂದ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರೈಸ್ ನಮ್ಮ ದೊಡ್ಡವ ನೋಡಿ, ಮತ್ತೆ ಸಾಂಬಾರು, ಗ್ರೇವಿ, ಚಿಕನ್ನು ಎಲ್ಲ ಕೊಟ್ಬಿಟ್ಟವೆ. ಉಲ್ಲ ಅತಿಥಿ ಸರ್ಕಾರ. ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇ ಇವಳೇನೆ.